ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಮತ್ತೊಂದು ಬಾರಿ ಒಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಗಮನಿಸಬೇಕಾದ ಒಂದು 5 ವಿಷಯಗಳನ್ನು ನಾವು ಚಿಕ್ಕದಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ ಅದರ 9ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನಾವು ನೋಡುವುದಾದರೆ, ಪ್ರಿಯರೇ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವವನು. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ದೇವರ ವಾಕ್ಯವನ್ನು ಕೇಳುತ್ತೇವೆ, ಆದರೆ ಅದನ್ನು ತಿರುಗಿ ಧ್ಯಾನಿಸಿ ಅದನ್ನು ಗಮನಿಸುವಾಗ ನಮ್ಮನ್ನು ಆ ದೇವರ ವಾಕ್ಯದ ಮೂಲಕ ನಾವು ಶುದ್ಧಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ 15ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಹೇಳಿರುವಂಥ ಮಾತು, ಈಗ ನನ್ನ ಮಾತಿನ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ದೇವರ ವಾಕ್ಯ ಅದನ್ನು ಗಮನಿಸುವಾಗ, ಅದನ್ನು ಶ್ರದ್ಧೆಯಿಂದ ನಾವು ಕೇಳಿ ಅದನ್ನು ಗಮನಿಸಿ ಅದನ್ನು ಧ್ಯಾನಿಸುವಾಗ ಪ್ರಿಯರೇ, ನಮಗೇನಾಗ್ತದೆ ಎಂಬುದಾಗಿ ನೋಡೋದಾದರೆ, ನಾವು ಒಂದು ಪರಿಶುದ್ಧವಾದ ಜೀವಿತದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಇದು ದೇವರ ಮಾತಾಗಿದೆ, ಇದು ದೇವರ ಸಜೀವವುಳ್ಳ ವಾಕ್ಯವಾಗಿದೆ. ಪ್ರಿಯರೇ, ಈ ರೀತಿ ಮಾಡುವುದರಿಂದ ನಾವೇನು ಮಾಡ್ತೇವೆ ಅಂದರೆ, ಯಾಕಂದರೆ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ದೇವರ ವಾಕ್ಯವನ್ನು ಗಮನಿಸುವವರಾಗಿರಬೇಕು. 2ನೇ ಸಂಗತಿಯನ್ನು ನಾವು ನೋಡುವುದಾದರೆ, ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ಗಮನಿಸ್ತದೆ. ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತಾಲೋಚನೆಯನ್ನು ಗಮನಿಸುವನು. ಮೂರ್ಖನ ನಡತೆ ಅವನ ಗಣನೆಗೆ ಸರಿ. ನೋಡಿ, ದೇವರ ಜ್ಞಾನ, ದೇವರ ಒಂದು ಆ ನಿಜವಾದ ಸತ್ಯವನ್ನು ಏನು ಮಾಡ್ತಾನೆ, ಮೂರ್ಖನಾದವನು ಏನು ಮಾಡ್ತಾನೆ, ಗಮನಿಸಲಿಕ್ಕೆ ಹೋಗೋದಿಲ್ಲ. ತಾನು ಸರಿಯಾಗಿದ್ದೇನೆ ಎಂಬುದಾಗಿ ಅವನು ನೆನೆಸಿ ಕೊನೆಗೆ ಅವನ ಮಾರ್ಗ ನಾಶನ ಮಾರ್ಗ. ನಾವು ನೋಡ್ತೇವೆ, ಮನುಷ್ಯನು ನಡತೆ ಅವನ ಸ್ವಂತ ದೃಷ್ಟಿಗೆ ಶುದ್ಧವಾಗಿದೆ, ಆದರೆ ಯೆಹೋವನು ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನು ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಮನುಷ್ಯನಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗ. ಮೂಢನಿಗೆ ಏನು ಗೊತ್ತಾ, ಅವನಿಗೆ ಸರಳವಾದ ಒಂದು ಮಾರ್ಗವಿದೆ, ಅಂದರೆ ಹೇಗಾದರೂ ಜೀವಿಸ್ಬೋದು, ಏನೂ ಇಲ್ಲ. ಅವನಿಗೆ ಇಷ್ಟ ಬಂದಂಗೆ ಪಾಪ, ಅಧರ್ಮ, ಅನ್ಯಾಯ, ಅನೀತಿ, ಪಾಪ ಕ್ಷಮಾಪಣೆ ಹೊಂದದೆ ಆ ಸೃಷ್ಟಿಕರ್ತನನ್ನು ತಿಳಿಯದೆ ಅವನು ಜೀವಿಸಿ ಕೊನೆಗೆ ನರಕದ ಮಾರ್ಗದಲ್ಲಿ ಹೋಗ್ತಾನೆ. ಆದರೆ ಜ್ಞಾನವಂತ ಮನುಷ್ಯನು ಅವನು ಉಚಿತಾಲೋಚನೆಯನ್ನು ಗಮನಿಸುತ್ತಾನೆ ಎಂಬುದನ್ನು ನೋಡ್ತೇವೆ. ಪ್ರಿಯರೇ, ನಮಗೆ ಸಭೆಯಲ್ಲಿ ಸಿಗುವಂಥ ದೇವರ ವಾಕ್ಯದ ಬೋಧನೆಯನ್ನು ನಾವು ಗಮನಿಸುವರಾದರೆ ನಾವು ಜ್ಞಾನಿಯಾಗುತ್ತೇವೆ. ಜ್ಞಾನಿಯಾದರೆ ದೇವರ ಹೃದಯ ನಮ್ಮನ್ನು ಮೆಚ್ಚುವಂಥದ್ದಾಗುತ್ತದೆ. ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಜ್ಞಾನಿಯು ಬಲವಾದ ಕೋಟೆಯನ್ನು ಕೆಡವಿ ಹಾಕಿ ಏನು ಮಾಡ್ತಾನಂತೆ, ಪ್ರೈಸ್ ಗಾಡ್, ಅವನು ಆ ಪಟ್ಟಣವನ್ನು ವಶ ಮಾಡಿಕೊಳ್ಳುತ್ತಾನೆ. ಅಂದರೆ ಅನೇಕ ಜನರನ್ನು ಕತ್ತಲೆಯ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂಬುದಾಗಿ ನಾವು ನೋಡ್ತೇವೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ. ಪ್ರಿಯರೇ, ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಂದ್ರೆ ನಾವು ದೇವರ ವಾಕ್ಯವನ್ನು, ದೇವರ ಆಲೋಚನೆಯನ್ನು, ವಾಕ್ಯೋಪದೇಶವನ್ನು, ಸಭೆಯಲ್ಲಿ ಹೇಳುವಂಥ ಒಂದು ಆಲೋಚನೆಗಳನ್ನು, ಉಪದೇಶಗಳನ್ನು ನಾವು ಗಮನಿಸಿ ನಡೆಯುವಾಗ ಖಂಡಿತವಾಗಲೂ ನಮಗೇನಾಗ್ತದೆ ಅಂದರೆ, ನಮಗೆ ಜ್ಞಾನ, ದೇವರ ಜ್ಞಾನ ಅದು ಏನಾಗ್ತದೆ, ನಮಗೆ ದೊರಕುವಂಥದ್ದಾಗಿದೆ. ಆದ್ದರಿಂದ ಹೋಶೇಯ 6:6 ನೋಡ್ತೀವಿ, ದೇವರಿಗೆ ಏನಾಗಿದೆ, ಆತನಿಗೆ ಯಜ್ಞದಲ್ಲಿ ಇಷ್ಟವಿಲ್ಲ, ಆತನಿಗೆ ಕರುಣೆಯೇ, ದೇವರ ಜ್ಞಾನವೇ ಇಷ್ಟ ಎಂಬುದಾಗಿ. ಅಂದರೆ ನಾವು ದೇವರ ಮಕ್ಕಳಾದಂಥ ನಾವು ಉಚಿತವಾದ ಆ ಒಂದು ದೇವರು ಕೊಟ್ಟಿರುವಂಥ ಉಚಿತಾಲೋಚನೆಯನ್ನು ನಾವು ಗಮನಿಸಬೇಕು. ಯಾಕೆ ಉಚಿತವಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಅದು
ಉಚಿತವಾಗಿ ಇದೆ ಎಂಬುದಾಗಿ ನಾವು ನೆನೆಸುವುದಾದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು. ಆ ದೇವರ ಆಲೋಚನೆಗೆ, ದೇವರ ವಾಕ್ಯೋಪದೇಶಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗಲ್ಲ ಪ್ರಿಯರೇ. ಆ ಉಚಿತ ಆಲೋಚನೆಯನ್ನು ಗಮನಿಸುವಾಗ ಜ್ಞಾನವಂತರಾಗ್ತೇವೆ. ಜ್ಞಾನಿಯು ಅವನು ಸನ್ಮಾರ್ಗದಲ್ಲಿ ಆಗ್ತಾನೆ ಪ್ರಿಯರೇ. ಆದ್ದರಿಂದ ಮೂರನೇ ದಾವೀದನು ಹೇಳ್ತಾ ಇದ್ದಾನೆ ಕೀರ್ತನೆಗಳ ಪುಸ್ತಕದಲ್ಲಿ 25ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರೈಸ್ ಗಾಡ್ 4:5 ನಾವು ನೋಡ್ತೇವೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು ಎಂಬುದಾಗಿ. ನೋಡಿ ದೇವರಲ್ಲಿ ನಾವು ಇದು ಆಲೋಚನೆಯನ್ನು, ಮಾರ್ಗದರ್ಶನವನ್ನು, ಉಪದೇಶವನ್ನು ಪವಿತ್ರಾತ್ಮನಿಂದ ಕೇಳುವುದು ಮಾತ್ರವಲ್ಲದೆ ನಾವು ದೇವರ ವಾಕ್ಯೋಪದೇಶಗಳನ್ನು ನಾವು ಗಮನಿಸಿ ನಾವು ನಡೆಯುವಂಥವರಾಗಿರಬೇಕು. ಪ್ರೈಸ್ ಗಾಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇ ಅಂಶವನ್ನು ನಾವು ನೋಡುವಾಗ ಪ್ರೈಸ್ ಗಾಡ್, ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿ ನಾವು ನೋಡುತ್ತೇವೆ. ಶಿಕ್ಷೆಯನ್ನು ತ್ಯಜಿಸುವವನಿಗೆ ಬಡತನ ಮತ್ತು ಅವಮಾನ, ಗದರಿಕೆಯನ್ನು ಗಮನಿಸುವವನಿಗೆ ಮಾನ. ನೋಡಿ, ಶಿಕ್ಷೆಯನ್ನು ತ್ಯಜಿಸುವವನಿಗೆ ಬಡತನ ಮತ್ತು ಅವಮಾನ ಎಂಬುದಾಗಿ ನಾವು ನೋಡ್ತೀವಿ. ನೋಡಿ, ಗದರಿಕೆಯನ್ನು ಗಮನಿಸುವವನಿಗೆ ಮಾನ ಎಂಬುದಾಗಿ. ನೋಡಿ ಪ್ರಿಯರೇ, ಯಾರು ಎಚ್ಚರಿಸುತ್ತಾರೋ, ಗದರಿಸುತ್ತಾರೋ, ಖಂಡಿಸುತ್ತಾರೋ ಅವರನ್ನು ಗಮನಿಸಿ. ಯಾಕಂದರೆ ಪ್ರೀತಿಸುವವರೇ ನಮ್ಮನ್ನು ಎಚ್ಚರಿಸುತ್ತಾರೆ, ಗದರಿಸುತ್ತಾರೆ ಎಂಬುದಾಗಿ ನಾವು ಮರೆಯಬಾರದು. ಜ್ಞಾನಿಗೆ ಹೆಚ್ಚಾಗಿ ಉಪದೇಶಿಸಿದರೆ ಜ್ಞಾನವನ್ನು ಪಡೀತಾನೆ, ಜ್ಞಾನಿಯನ್ನು ಗದರಿಸಿದರೆ ಹೆಚ್ಚಾದ ಜ್ಞಾನವನ್ನು ಪಡೆದುಕೊಳ್ತಾನೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾಗಿ ನಿಮ್ಮನ್ನು ಗದರಿಕೆಯನ್ನು ಗಮನಿಸಿರಿ, ತಾತ್ಸಾರ ಮಾಡಬೇಡ್ರಿ. ಪ್ರೈಸ್ ಗಾಡ್, ತಾತ್ಸಾರ ಮಾಡುವವನು ಅವನೇನಾಗ್ತಾನೆ, ಅವಮಾನವನ್ನು ಏನಾಗ್ತಾನೆ, ಬಡತನವನ್ನು ಅನುಭವಿಸ್ತಾನೆ. ಇದು ಯಾವ ಬಡತನ ಎಂಬುದಾಗಿ ನಾವು ನೋಡೋದಾದರೆ ಇದು ಆತ್ಮಿಕ ಕುರುಡುತನವಾಗಿದೆ. ಆತ್ಮಿಕ ಒಂದು ಬಡತನ, ದಾರಿದ್ರ್ಯತನದಲ್ಲಿ, ಶಾಪದಲ್ಲಿ ಬೀಳುವಂಥವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದಲೇ ಗಮನಿಸಬೇಕಾದಂಥ ಒಂದು ಅಂಶ ಗದರಿಕೆಯನ್ನು ಗಮನಿಸುವವರಾಗಿರಬೇಕು. 4ನೇ ಅಂಶವನ್ನು ನಾವು ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನೆಂಬುದಾಗಿ ನೋಡೋದಾದರೆ ಪ್ರೈಸ್ ಗಾಡ್, ಸತ್ಯವಂತನ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಹೇಳೋದನ್ನು ನಾವು ನೋಡ್ತೇವೆ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ನೋಡಿ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ಪ್ರಿಯರೇ, ನಮ್ಮ ನಡತೆಯನ್ನು ಪ್ರತಿ ದಿವಸ ನಾವು ಪರೀಕ್ಷಿಸಿಕೊಳ್ಳಬೇಕು. ಇವತ್ತಿನ ಆಲ್ಮೋಸ್ಟ್ ಜನರು ಏನು ಮಾಡ್ತಾರೆ, ಇನ್ನೊಬ್ಬರ ನಡತೆಯನ್ನು ಗಮನಿಸಿ ತಮ್ಮ ನಡತೆಯನ್ನು ಮರೆತು ಬಿಡುವವರಾಗಿರ್ತಾರೆ ಪ್ರಿಯರೇ. ನಾವು ನಮ್ಮ ನಡತೆಯನ್ನು ಚೆನ್ನಾಗಿ ನಾವು ಗಮನಿಸುವಾಗ ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ. ಅಂದರೆ ಆ ರಕ್ಷಣೆಯನ್ನು ನಾವು ಏನಾಗ್ತೇವೆ, ಅದನ್ನು ನಮ್ಮನ್ನು ನಷ್ಟವಾಗಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ಹೇಳ್ತಾರೆ ಸತ್ಯವಂತನ ರಾಜಮಾರ್ಗ ಎಂಬುದಾಗಿ ನೋಡೋದಾದರೆ ಹಾನಿಗೆ ದೂರ ಎಂಬುದಾಗಿ ನೋಡ್ತೀವಿ. ಸತ್ಯವಂತನು, ರಾಜಾದಿರಾಜನು, ಆ ಯೇಸುವೇ ಮಾರ್ಗ, ನಾನೇ ಮಾರ್ಗ ಎಂಬ ಹೇಳುವುದಂಥ ಆ ಒಂದು ಅವರಲ್ಲಿ ಜೀವಿಸುವಾಗ ಹಾನಿಗೆ ದೂರ ಅಂದರೆ ನಾಶಕ್ಕೆ ದೂರ, ಅಂದರೆ ನರಕದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಗಮನಿಸುವಂಥ ಸಂಗತಿ ನಾವೇನು ಮಾಡಬೇಕು, ನಮ್ಮ ನಡತೆಯನ್ನು ಗಮನಿಸಬೇಕು. ಇಲ್ಲದಿದ್ದರೆ ನಮ್ಮ ಆತ್ಮವನ್ನು ನಾವು ನಷ್ಟಪಡಿಸಿಕೊಳ್ಳಲಿಕ್ಕೆ ಅದೇನಾಗ್ತದೆ, ಒಂದು ಮಾರ್ಗ ಅವಕಾಶಗಳು ಉಂಟು ಎಂಬುದಾಗಿ ನಾವು ನೋಡ್ತೀವಿ. ಅದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ತೀವಿ. 14ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೀವಿ. ಮೂಢನು ಯಾವ ಮಾತನ್ನಾದರೂ ನಂಬುವನು, ಜಾಣನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸಿ. ನೋಡಿ, ತನ್ನ ನಡತೆಯನ್ನು ಗಮನಿಸುವವನು ಯಾರಾಗಿದ್ದಾನೆ, ಅವನು ಜಾಣನು ಎಂಬುದಾಗಿ. ನೋಡಿ, ಸರ್ಪದಂತೆ ಜಾಣರಾಗಿರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಜಾಣರು ಎಂಬುದಾಗಿ ನೋಡೋ ಮೊದಲನೆಯದಾಗಿ ನಮ್ಮ ನಡತೆಯನ್ನು ನಾವು ಗಮನಿಸುವವರಾಗಿರಬೇಕು. ನಾವು ನನ್ನ ನಡತೆ ಏನಾಗಿದೆ, ನಾನು ಶಾರೀರಿಕ ಸ್ವಭಾವಗಳಲ್ಲಿ ಜೀವಿಸ್ತಾ ಇದ್ದೇನೆ, ಈ ಲೋಕದ ಉಳ್ಳವನಾಗಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಏನು ಮಾಡಿಕೊಳ್ಳಬೇಕು, ಗಮನಿಸಿಕೊಳ್ಳಬೇಕು. ಗಮನಿಸಿಕೊಳ್ಳುವಾಗ ನಮಗೇನಾಗ್ತದೆ, ದೇವರಾತ್ಮನು ನಮ್ಮನ್ನು ನಡೆಯಬೇಕಾದ ಮಾರ್ಗದಲ್ಲಿ ದೇವರ ಚಿತ್ತಾನುಸಾರವಾಗಿ ಮೆಚ್ಚುಗೆಯಾದದ್ದು ದೋಷವಿಲ್ಲದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ನಮ್ಮ ನಡತೆಯನ್ನು ಗಮನಿಸಿಕೊಳ್ಳಬೇಕು. 5ನೇದಾಗಿ ನಾವು ನೋಡುವ
ನೋಡುವಾಗ ಪ್ರಸಂಗಿಯ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಏನು ಮಾಡು, ನಿನ್ನ ಹೆಜ್ಜೆ ಜಾಡನ್ನು ಗಮನಿಸು. ಆ ವಾಕ್ಯವನ್ನು ಓದಿಕೊಳ್ಳೋಣ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ನೋಡಿ, ನಾವು ದೇವರ ವಾಕ್ಯಕ್ಕೆ ಗಮನ ಕೊಡದೆ ನಮ್ಮ ಹೆಜ್ಜೆ ಜಾಡು, ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವಾ? 1 ಪೇತ್ರ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ತನ್ನ ಹೆಜ್ಜೆ ಜಾಡಿನಲ್ಲಿ ನೀವು ನಡೆಯಬೇಕೆಂಬುದಾಗಿ ಆತನು ನಮಗೆ ಮಾದರಿಯನ್ನು ತೋರಿಸಿ ಹೋದನು. ನಾವು ಇವತ್ತು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವಾ? ನಾವು ಆಲಯಕ್ಕೆ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ನಾವು ನಮ್ಮ ಹೆಜ್ಜೆ ಜಾಡನ್ನು ಗಮನಿಸುವವರಾಗಿರಬೇಕು. ಆ ಹೆಜ್ಜೆ ಜಾಡು ಎಂಬುದಾಗಿ ನಾವು ನೋಡೋದಾದರೆ ನಾವು ಹೇಗೆ ನಡೆಯಿದ್ರು ಅದು ನಾವು ಹೇಗೆ ಗಮನಿಸದೆ ನಡೆದರೆ ಅದು ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗುವುದಿಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೆಜ್ಜೆ ಜಾಡನ್ನು ಗಮನಿಸು. ಯಾಕಂದರೆ ನಾವು ನಮ್ಮ ಹೆಜ್ಜೆ ಜಾಡು, ನಾವು ಯಾವ ಹೆಜ್ಜೆಯಲ್ಲಿದ್ದೇವೆ? ನಾವು ಸೈತಾನನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವಾ? ಈ ಲೋಕದ ಮನುಷ್ಯರ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದಾವೆ, ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೇವಾ ಎಂಬುದಾಗಿ ನಾವು ಗಮನಿಸಿಕೊಳ್ಳುವಾಗ ನಾವು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಆ ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಎಂಬುದಾಗಿ ನಾವು ಒಂದು ಮನವರಿಕೆ ಮಾಡಿಕೊಳ್ಳುವಾಗ ನಾವು ಪ್ರೈಸ್ಗಳು ಆ ಒಂದು ಆಲಯದಲ್ಲಿ ಹೋಗಿ ನಾವು ಸಲ್ಲಿಸುವಂಥ ಆರಾಧನೆ, ಪ್ರೈಸ್ಗಳು ನಾವು ಸಲ್ಲಿಸುವಂಥ ಎಲ್ಲ ಸ್ತುತಿ ಸ್ತೋತ್ರಗಳು ಆತನಿಗೆ ಮೆಚ್ಚುಗೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದರೆ ಪ್ರೈಸ್ಗಳು ಆ ಮೂಢರ ಯಜ್ಞ ಏನೆಂಬುದಾಗಿ ನಾವು ನೋಡ್ತೇವೆ. ಮೂಢರ ಯಜ್ಞ ಅದು ಅಸಹ್ಯವಾಗಿದೆ ಎಂಬುದಾಗಿ ನೋಡ್ತೇವೆ. ಮೂಢನು ಅವನು ಏನಾಗಿದ್ದಾನೆ? ಅವನು ಗಮನಿಸದೇ ಇರುವಂಥವನು, ಅವನು ದೇವರನ್ನು ಲಕ್ಷಿಸದವನು, ಅವನು ತನ್ನ ಇಷ್ಟ ಬಂದಂತೆ ನಡೆಯುವವನಾಗಿದ್ದಾನೆ. ಆದರೆ ದೇವರ ಮಕ್ಕಳಾದಂಥ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಈ 5 ವಿಷಯಗಳಲ್ಲಿ ನಾವು ಏನಾಗಿರಬೇಕು? ಗಮನಿಸುವಾಗ ನಿಜವಾಗಲೂ ಆ ರಕ್ಷಣೆಯನ್ನು ನಾವು ಏನು ಮಾಡುವವರಾಗಿರ್ತೇವೆ? ಕಾಪಾಡಿಕೊಳ್ಳುವವರಾಗಿರ್ತೇವೆ. ಅದಕ್ಕಾಗಿ ಪೌಲ ಹೇಳ್ತಾ, ನಿಮ್ಮ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಿಮ್ಮ ರಕ್ಷಣೆಯನ್ನು ಬಹು ನಡುಗುವವರಾಗಿ ಕಾಪಾಡಿಕೊಳ್ಳ್ರಿ ಎಂಬುದಾಗಿ ನಾವು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಪ್ರೈಸ್ ಗಾಡ್, ಈ ಲೋಕದ ನಾವೊಂದು ಆತ್ಮಿಕ ಯುದ್ಧದಲ್ಲಿದ್ದೇವೆ. ನಮ್ಮನ್ನು ಪಾಪದಲ್ಲಿ ಬೀಳಿಸಲಿಕ್ಕೆ ಒಂದು ಅನೇಕ ರೀತಿಯಾದಂಥ ಕತ್ತಲೆ ಕಾರ್ಯಗಳಲ್ಲಿ ನಮ್ಮನ್ನು ಮುಳುಗಿಸಲಿಕ್ಕೆ ಸೈತಾನನು ಯಾವಾಗಲೂ ಹೊಂಚು ಹಾಕುವವನಾಗಿರ್ತಾನೆ ಪ್ರಿಯರೇ. ಆದ್ದರಿಂದ ನಾವು ಈ 5 ವಿಷಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿ ಗಮನಿಸುವವರಾಗಿ ನಡೆಯುವಾಗ ಆತನಿಗೆ ಮೆಚ್ಚುಗೆಯಾಗಿ ಆತನಿಗೋಸ್ಕರ ನಾವು ಫಲಭರಿತರಾಗಿ ಜೀವಿಸಲಿಕ್ಕೆ, ಈ ಲೋಕದಲ್ಲಿ ಇತರರಿಗೆ ಮಾದರಿಯಾಗಲಿಕ್ಕೆ ಪ್ರೈಸ್ ಗಾಡ್ ನಾವು ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಈ ಒಂದು 5 ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಮರೆಯುವುದು ಬೇಡ. ನಾವು ಏನು ಮಾಡೋಣ? ಗಮನಿಸುವವರಾಗಿ ನಡೆಯೋಣ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಗೆ ಇಷ್ಟವಾದರೆ ಇತರರಿಗೆ ಶೇರ್ ಮಾಡಿ. ಈ ಒಂದು ಆಶೀರ್ವಾದದಲ್ಲಿ ನೀವು ಕೂಡ ಪಾಲುಗಾರರಾಗ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ದೇವರೇ, ಈ 5 ವಿಷಯಗಳನ್ನು ದೇವರೇ ನಿಮ್ಮ ವಾಕ್ಯವನ್ನು ಗಮನಿಸಿ ನಡೆಯುವಂತೆ ಕರ್ತನೆ, ನಮ್ಮ ನಡತೆಯನ್ನು ದೇವರೇ ಸ್ತೋತ್ರ, ನಿಮ್ಮ ಉಚಿತ ಆಲೋಚನೆ ವಾಕ್ಯೋಪದೇಶವನ್ನು ನಾವು ಗಮನಿಸಿ ನಡೆಯುವಂತೆ ದೇವರೇ, ನಮ್ಮ ನಡತೆಯನ್ನು ನಾವು ಗಮನಿಸಿ ನಡೆಯುವಂತೆ ಕೃಪೆ ಕೊಡು. ಸಂದೇಶವನ್ನು ವೀಕ್ಷಿಸುವಂಥವರನ್ನು ಆಶೀರ್ವದಿಸಿ ಬಲಪಡಿಸಿರಿ ಕರ್ತನೆ. ಅವರು ಈ 5 ವಿಷಯಗಳನ್ನು ಗಮನಿಸಿಕೊಂಡು ನಡೆದು ನಿನ್ನ ಪ್ರೀತಿಗೆ ಪಾತ್ರರಾಗುವಂತೆ, ನಿನ್ನ ಮೆಚ್ಚುಗೆಗೆ ಪಾತ್ರರಾಗುವಂತೆ, ಸಕಲ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಕೃಪೆ ಮಾಡು. ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.